ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷ ಆಗಿದೆ. ಪೂಜನೀಯ ಡಾಕ್ಟರ್ ಯಡ್ಗೆವಾರ್ ಅವರು ಪ್ರಾರಂಭ ಮಾಡಿದರೆ ಗುರೂಜಿಯವರದಕ್ಕೆ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟು ಅದಕ್ಕೊಂದು ಭದ್ರ ಬುನಾದಿ ಹಾಕಿ ಇವತ್ತು ಭಾರತದಲ್ಲದಂತೆ ಇಡೀ ವಿಶ್ವದ ಏಕತೆಗಾಗಿ, ಭಾರತದ ಭದ್ರತೆಗಾಗಿ, ನಮ್ಮ ಸಂಸ್ಕೃತಿ ಉಳಿವಿಗಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು RSS. ಇವತ್ತು ಇಡೀ ಸಮಾಜ ಒಪ್ಕೊಂಡಿದೆ. ಇಡೀ ಸಮಾಜ ಸಂಘದ ಕೆಲಸ ಆಗಬೇಕು, ಅದರ ವಿಸ್ತಾರ ಏನು ಅನ್ನುವಂಥದ್ದನ್ನ ಒಪ್ಕೊಂಡಿದೆ. ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ವಿರೋಧ ಮಾಡ್ತಾ ಇರುವಂಥ AIC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅಥವಾ ಅವ್ರ ಮಗ ಪ್ರಿಯಾಂಕ ಖರ್ಗೆ ಇರ್ಬೋದು, ಅಥವಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇಂದಿನ ಅವ್ರ ತಪ್ಪು ತಿಳುವಳಿಕೆಯನ್ನು ಮತ್ತೊಮ್ಮೆ ವ್ಯಾಖ್ಯಾನ ಮಾಡಬೇಕು ಅಂತ ನಾನು ಅನ್ನಿಸ್ತೇನೆ. ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆದಾಗಲೂ ಸಂಘವನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣ ಕೊಟ್ಟು ನಿಷೇಧ ಮಾಡಿದ್ರು. ಇಂದಿರಾ ಗಾಂಧಿ ಅವರು ಕೂಡ ಎಮರ್ಜೆನ್ಸಿ ಟೈಮ್ನಲ್ಲಿ ನಿಷೇಧ ಮಾಡಿದ್ರು. ಆದರೆ ತದನಂತರ ಅವರು ಕೋರ್ಟ್ ಕಡೆ ಅವರು ಚೀಮಾರಿ ಹಾಕಿ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವಂತ ಹೇಳಿದ್ದು, ಮತ್ತು ಆ ಸರ್ಕಾರಗಳೇ 3 ಸಲ ನಿಷೇಧ ಏನು ಹೇಳಿದ್ರು ವಾಪಸ್ ತೆಗೆದುಕೊಂಡಿದ್ದಾರೆ. ಪುನಃ ಕೇವಲ ರಾಜಕೀಯ ಕಾರಣಕ್ಕೆ ಸಲುವಾಗಿ ಇವರು ಮಾಡುವಂಥದ್ದು ಸರಿಯಲ್ಲ. PFI ಅಂತ, STFI ಅಂತ ದೇಶದ್ರೋಹಿ ಸಂಘಟನೆಗಳನ್ನು ಅಥವಾ ನಕ್ಸಲ್ ಚಟುವಟಿಕೆಗಳನ್ನು ಬೆಂಬಲಿಸುವಂಥ ವಿಚಾರವಂತರು, ಪ್ರಗತಿಪರರು ಅಂತ ಹೇಳ್ಕೊಂಡು ಈ ಸರ್ಕಾರ ಏನು ಬೆಂಬಲಿಸ್ಕೊಂಡು ಬಂದಿದೆ, ಒಂದು ದೇಶಭಕ್ತರನ್ನು ಸೃಷ್ಟಿ ಮಾಡುವಂಥ, ಇಡೀ ವಿಶ್ವಕ್ಕೆ ಭಾರತ ಜಗದ್ಗುರು ಆಗಬೇಕು ಅನ್ನುವಂಥ ಸಂದೇಶ ಸಾರುವಂಥ, ಪ್ರಜೆಗಳನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ತಯಾರು ಮಾಡುವಂಥ ಒಂದು ಸಂಘಟನೆಯನ್ನು ಒಂದು ಸಂಸ್ಕಾರ ಪಟ್ಟು ಇದು ಮಾಡುವಂಥದ್ದು ತಪ್ಪು. ಹಾಗಾಗಿ ನಾನು ವೈಯಕ್ತಿಕವಾಗಿ ಇದನ್ನು ಖಂಡಿಸ್ತೇನೆ. ಯಾಕೆಂದರೆ RSS ಇರುವಂಥದ್ದೇ ಇವತ್ತು ನಮ್ಮ ದೇಶ ಇವತ್ತು ಎಲ್ಲ ಕ್ಷೇತ್ರದ ಪ್ರಗತಿ ಕಾಣಿಸ್ತಾ ಇದೆ ಅಂತದಕ್ಕೆ RSS ಕಾರಣ. ಅದು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಿದೆ. ಹಾಗಾಗಿ ಕಾಂಗ್ರೆಸ್ನ ಎಲ್ಲಿ ಯಾವಾಗ ನಿಷೇಧ ಮಾಡಿದ್ರು ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಹಿನ್ನಡೆ ಆಗಿರೋದು ಅವ್ರಿಗೆ ಇತಿಹಾಸ ಗೊತ್ತಿದೆ. ಹಾಗಾಗಿ ಕಾಂಗ್ರೆಸ್ಸನ್ನು ಇನ್ನಷ್ಟು ಅವ್ರು ವೀಕ್ ಮಾಡಬೇಕು ಅಂತ, ಮಾಡಬೇಕು ಅಂತ ಏನಾದರೂ ಇದ್ದರೆ ಅವರು ಮತ್ತೊಮ್ಮೆ ಹೇಳ್ಬೋದು. ಆದರೆ ಇಡೀ ಸಮಾಜ ಒಪ್ಕೊಂಡಿರೋದ್ರಿಂದ ಸಮಾಜ RSS ಪರವಾಗಿದೆ, ಅದರ ಜೊತೆಗೆ ಬೆರೆತುಕೊಂಡಿದೆ. ಹಾಗಾಗಿ ಸಂಘ ಇನ್ನಷ್ಟು ಕಾಲ ಚೆನ್ನಾಗಿ ಬೆಳೆಯುತ್ತೆ. ಕೇವಲ 100 ವರ್ಷ ಅಲ್ಲ, ಎಲ್ಲಿ ಭಾರತ ಇರುತ್ತೋ ಅಲ್ಲಿ ತನಕ ರಾಷ್ಟ್ರೀಯ ಸ್ವಯಂ ಸಂಘ ಇದೇ ರೀತಿ ಹೆಮ್ಮರವಾಗಿ ಎಲ್ಲ ಕ್ಷೇತ್ರ ಬೆಳೆಯುತ್ತೆ ಅಂತ ನಾನು ಅದನ್ನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ.